ಮಾರ್ತಾಂಡ ರಾವಣ ಸಾರ್ವಭೌಮಾಕಿ ರಾವಣ ಸಾರ್ವಭೌಮಾಕಿ ರಾವಣ ಸಾರ್ವಭೌಮಾಕಿ ಪ್ರಸ್ತ ಅಪ್ಪ ವಿಭೀಷಣ ಅಗ್ರಜ ಕುಂಭಕರ್ಣ ಲಂಕಾದಿ ಪಾಲನ ದೇವ ರಾವಣ ಲೋಕೈಕ ದೇವ ವಾಕಾರಿ ಸನ್ನೋತ ಲೋಕಾರಿ ಸೇವೆ ರಾಕೇಶ ಮೂಕ ಸಂರಕ್ಷಕ ರಾಕೇಶ ಮೂಕ ಸಂರಕ್ಷಕ ರಾವಣ ದೇವಾದಿ ದೇವ ರಾವಣ ಲೋಕೈಕ ದೇವ ಲಂಕಾದಿ ಪಾಲನ ದೇವ ರಾವಣೇಶ್ವರ ಮಹಾಪ್ರಭು ಪ್ರಸ್ತ ಮಹಾಪ್ರಭು ವಿಭೀಷಣ ಕುಂಭಕರ್ಣ ಮಹಾಪ್ರಭು ಮತ್ತು ಮಹತ್ವರೇ ಯಾರಲ್ಲಿ ನರ್ತಕಿಯನ್ನು ಬರಮಾಡಿ ನಲಿಯುತ್ತಿದೆ ಶಿಲೆಯೊಂದು ಕುಣಿಯುತ್ತಿದೆ ಶಿಲೆಯೊಂದು ನಲಿಯುತ್ತಿದೆ ಶಿಲೆಯೊಂದು ಕುಣಿಯುತ್ತಿದೆ ಸುರಲೋಕ ಸುಂದರಿ ಬ್ರಹ್ಮಾವುರ್ವಶಿಯತೆ ಸುರಲೋಕ ಸುಂದರಿ ರಂಭಾವುರ್ವಶಿಯತೆ ಶಿಲೆಯೊಂದು ಕುಣಿಯುತ್ತಿದೆ ಸೌಂದರ್ಯವತಿಯಾಗಿ ನವಿಲಂತೆ ಹಿತವಾಗಿ ಸೌಂದರ್ಯವತಿಯಾಗಿ ನವಿಲಂತೆ ಹಿತವಾಗಿ ಆಡಿದ ಪಾಡಿದ ಅದ್ಭುತ ಗಾನಕ್ಕೆ ಆಡಿದ ಪಾಡಿದ ಅದ್ಭುತ ಗಾನಕ್ಕೆ ಕುಣಿದು ನಲಿದು ಮನವ ಗೆಲಿದು ಕುಣಿದು ನಲಿದು ಮನವ ಗೆಲಿದು ಕುಣಿದು ನಲಿದು ಮನವ ಕುಣಿದು ನಲಿದು ಮನವ ಗೆಲಿದು ಕುಣಿದು ನಲಿದು ಮನವ ಗೆಲಿದು ಸರಸ ನಾಟ್ಯ ಮಾಡಿ ಬಂದು ಮುರದಲ್ಲಿ ಸರಸ ನಾಟ್ಯ ಮಾಡಿ ಬಂದು ಮುರದಲ್ಲಿ ಶಿಲೆಯೊಂದು ನುಡಿಯುತ್ತಿದೆ ಶಿಲೆಯೊಂದು ನಲಿಯುತ್ತಿದೆ ನರ್ತನನಾದ ಸರಿ ಮನದೊಳು ಮೂಡಿ
ಸದಿ ಮನದೊಳು ಮನೆ ಮಾಡಿ ನರ್ತನನಾದ ಸದಿ ಮನದೊಳು ಮೂಡಿ ಮಂದಹಾಸದಿ ಮನದೊಳು ಮನೆ ಮಾಡಿ ಸ್ವರ ಸಂಗೀತವ ಶ್ರುತಿಜೊಳಗಾಡಿ ಸ್ವರ ಸಂಗೀತವ ಶ್ರುತಿಜೊಳಗಾಡಿ ಸ್ವರ ಸಂಗೀತವ ಶ್ರುತಿಜೊಳಗಾಡಿ ಕೊಳಲಿಂದ ಹೊರಬಂದ ಅನುರಾಗದ ಆನಂದ ಕೊಳಲಿಂದ ಹೊರಬಂದ ಅನುರಾಗದ ಆನಂದ ಶಿಲೆಯೊಂದು ನಲಿಯುತ್ತಿದೆ ಶಿಲೆಯೊಂದು ಕುಣಿಯುತ್ತಿದೆ ಸುರಲೋಕ ಸುಂದರಿ ರಂಭಾ ಉರ್ವಶಿಯಂತೆ ಶಿಲೆಯೊಂದು ನಲಿಯುತ್ತಿದೆ ತಕ್ಕದನೆ ತಕ್ಕಜನ ತಕ್ಕದನೆ ಶಿಲೆಯೊಂದು ನಲಿಯುತ್ತಿದೆ ಶಿಲೆಯೊಂದು ಕುಣಿಯುತ್ತಿದೆ ಸುರಲೋಕ ಸುಂದರಿ ರಂಭಾ ಉರ್ವಶಿಯಂತೆ ಸುರಲೋಕ ಸುಂದರಿ ರಂಭಾ ಉರ್ವಶಿಯಂತೆ ಶಿಲೆಯೊಂದು ನಲಿಯುತ್ತಿದೆ ರಾವಣೇಶ್ವರನ ಆಸ್ತಳ ಯಾರಲ್ಲಿ ರಾಜನರ್ತಕಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸಬೇಕಾಗಿದೆ ಭ್ರಷ್ಟ ಅಪ್ರಭು ಕುಂಭಕರ್ಣ ಅಗ್ರಜ ವಿಭೀಷಣ ಅಗ್ರಜ ಮತ್ತು ಮಂತ್ರಿ ಮಹೋದರರೇ ನಳಿನೀಂ ಗರ್ಭೋಂಡವೆಲ್ಲವೂ ಕರಗತಗೊಳಿಸಿದ ನಳಿನೀ ಗರ್ಭೋಂಡವೆಲ್ಲವೂ ಕರಗತಗೊಳಿಸಿದ ಮಹೇಂದ್ರಾದಿ ದೇವತೆಗಳೆಲ್ಲ ಚರಣ ಸೇವೆಯ ಕೈಯಲ್ಲಿ ಸುರನಾರಿಯರ ನವಗಾನ ನರ್ತನಗಳನ್ನು ವೀಕ್ಷಿಸುತ್ತೆ ಅಮರ ವಿಲಾಸ ವೈಭವದಿ ಮೆರವ ಈ ದಶಮುಖಕ್ಕೆ ಹಜಾರು ಸರಿಸಾಟಿ ಪ್ರಸ್ತ ಮತ್ತು ಮಂತ್ರಿ ಮಹೋದರರೇ ಧ್ವಜವ ಮೆರೆಸಿ ಗೆಲುವೆ ದಶಮುಖದ ಸಿರಿಯ ವಿಜಯೇ ಪ್ರಸ್ತ ಧ್ವಜವ ಮೆರೆಸಿ ಗೆಲುವೆ ದಶಮುಖದ ಸಿರಿಯ ವಿಜಯೇ ಪ್ರಜಪೂರ್ವಿತ ಪ್ರತಿಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತ ವಿಭಾಷ ಪ್ರಜಪೂರ್ವಿತ ಪ್ರತಿಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಪ್ರಶ್ನ ಸದಾ ಶಿವನ ಶುಭ ವಿಭೂತಿ ವಿಲಸಿ ಯಶ ಭಾಗ್ಯ ದಶ ಲಪ್ತ ವಿಜಯೇ ಧ್ವಜವ ಮೆರೆಸಿ ಗೆಲುವೆ ದಶಮುಖದ ಸಿರಿಯ ವಿಜಯೇ ಪ್ರಶ್ನ ವಿಜಯ ಹೊದುವ ಕರ ಪೀಡಿತು ಅಲಿತು ದಶ ವಿಜಯ ತಿಳಿದು ಮೆರವೇ ವಿಜಯ ಹೊದುವ ಕರ ಪೀಡಿತು ನಲಿದು ದಶ ವಿಜಯ ತಿಳಿದು ಮೆರವೇ
ಅಖಿಲ ಲೋಕ ಸರಿ ಸಮಾನ ರಹಿತ ಪ್ರಾಪ್ತ ಅಖಿಲ ಲೋಕ ಸರಿ ಸಮಾನ ರಹಿತ ಪ್ರಭುವೆ ನಿಪ ದಶಮುಖಕ್ಕೆ ಸರಿ ಸಮರೇ ಪ್ರಭುವೆ ನಿಪ ದಶಮುಖಕ್ಕೆ ಸರಿ ಸಮರೇ ಪ್ರಭು ನಿಪ ದಶಮುಖಕ್ಕೆ ಸರಿ ಸಮರ ವಿಜಯೇ ಧ್ವಜವನ ರಚಿ ಗೆಲುವೆ ದಶಮುಖದ ವಿಜಯ ಸಿರಿಯೇ ದಶಮುಖದ ಸಿರಿಯ ವಿಜಯೇ ದಶಮುಖದ ಸಿರಿಯ ವಿಜಯೇ ಭ್ರಷ್ಟ ವಿಭೀಷಣ ಕುಂಭಕರ್ಣ ಮತ್ತು ಮಂತ್ರಿ ಮಹೋದ್ಧರರೇ ನವಬ್ರಹ್ಮಲೊಬ್ಬರಾದ ಪೌಲಶ್ರ ಬ್ರಹ್ಮನ ಮೊಮ್ಮಗನು ಕೈಕಸಾದೇವಿಯ ಗರ್ಭ ಸಂಚಾತನು ವಿಶ್ವಾಸ ಸುಪುತ್ರನು ವಿಶ್ವದೋಲ್ಯಾಸರಾಂಕಿತ ಅಪ್ರತಿಮ ವೀರನು ಸ್ವಸಾಮರ್ಥ ಸುಪುತ್ರನು ವಿಶ್ವದೋಳ್ ಯಸರಾಂಕಿತ ಅಪ್ರತಿಮ ವೀರನು ಸ್ವರ್ಣ ಲಂಕೆಯನ್ನು ನಿರ್ಮಾಣ ಮಾಡಿಕೊಂಡು ಅಲಂಕಾವತಿ ನಗರವನ್ನು ಅಡಗಿಸುವಂತ ಸಂಪತ್ ಸೌಲಭ್ಯಗಳಿಂದ ಕೂಡಿ ದಕ್ಷಿಣೇಶ್ವರ 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 ಎಂದು ಕೀರ್ತಿಶಾಲಿಯಾದ ಈ ನನ್ನ ಪರಾಕ್ರಮಕ್ಕೆ ಸರಿಸಾಡಿಯಾಗಿ ನಿಲ್ಲವಲ್ಲ ವೀರನು ಧೀರನು ಅವನಾವನು ಇವರು ಪ್ರಸ್ತ ಪ್ರಸ್ತ ಧೀರ ಧೀರ ರಣಬೇಕರ ಕಂಠೇರವ ಕುಂಭಕರ್ಣ ಅಗ್ರಜ ಕಂಠೇರವ ಅರೆ ಪರಪ್ರಾಸ್ತ ಕಣ್ಣಿಲ್ಲ ಗಂಗೆಯ ನಿಜ ಪ್ರಭು ನಿಜ ನಮ್ಮ ಕಂಡರೆ 14 ಲೋಕಗಳನ್ನು ನಮ್ಮ ಸರಿಸಾಟಿ ಆದರು ಪರ ಕರ್ಮದಲ್ಲಿ ಯಾರಿರಲ್ಲ ನಿಮ್ಮ ಹೆಸರನ್ನು ಕೇಳಿದರೆ ನಡುಗುವರು ಈ ವಲ್ಲಿ ಕೈಕಸ ದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಅಜಾಯಂತ್ರದ ಹರಿಯ ಉದರವನ್ನು ಹಿಡಿದು ವಿಜಯ ಹಾಕಬೇಕೆಂದ ಕುತೂಹಲದಿಂದ ಪಾತಾಳವನ್ನು ಹೊಕ್ಕು ಆ ಹರಿಯನ್ನು ಹಿಡಿದು ಅಮಿತ ಶಾಲೆ ನೀವಲ್ಲವೇ ವಿಭೀಷಣ ಅಗ್ರಜ ಮಹಾಪ್ರಭು ಪ್ರಹಸ್ತ ಪ್ರಭು ಸಾಕು ಸಾಕು ಈ ಹೊಗಳಿ ನಮ್ಮ ಅಗ್ರಜನನ್ನು ಒಂದ ಕೇಳಿಸಲು ಪ್ರಯತ್ನಿಸಬೇಡಿ. ನಿಮ್ಮಂತ ಹೊಗಳಿಕೆಯಿಂದಲೇ ಪ್ರತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿಂದ ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲವಾದ ಭಾವದಿಂದ ಗಗನ ಶಿಖಿಯರಿಂದ ಭಕ್ಷ್ಯ ಮಾಡಿ ತಡೆಯಲ್ಲಿ ವೇದಾವತಿಯ ಶಾಪಕ್ಕೆ ಗುರಿಯಾದವೆಯ ನಮ್ಮ ಅಗ್ರಜನು ಕುಂಭಕರ್ಣ ಅಗ್ರಜ ತಲೆಯನ್ನು ಆಳುವೆ ಬರದೊಳಗೆ ಅಗ್ರಜ ತಲೆಯನ್ನು ಆಳುವೆ ಬರದೊಳಗೆ ಸುರರ ಕಡಿಯುವೆ ದುರದೊಳಗೆ ಅಗ್ರಜ ಸುರರ ಕಡಿಯುವೆ ದುರದೊಳಗೆ ತಲೆಯನ್ನು ಆಳುವೆ ಬರದೊಳಗೆ ಯಕ್ಷ ಕರಡ ಗಂಧರ್ವರ ಹಿಡಿದು ಅಗ್ರಜ ಕುಂಭಕರ್ಣ ಯಕ್ಷ ಕರಡ ಗಂಧರ್ವರ ಹಿಡಿದು ಗದಾಗಾಸತೆ ಮೆಟ್ಟಿ ಮೆರೆಯುವೆ ಅಗ್ರಜ ಗದಾಗಾಸತೆ ಮೆಟ್ಟಿ ಮೆರೆಯುವೆ ತಲೆಯನ್ನು ಆಳುವೆ ಬರದೊಳಗೆ ತಲೆಯನ್ನು ಆಳುವೆ ಬರದೊಳಗೆ ತಲೆಯನ್ನು ಆಳುವೆ ಬರದೊಳಗೆ ವಿಭೀಷಣ ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಮಲಗೆದ್ದು ಅತುಳ ಪರಾಕ್ರಮಿ ಭುವನ ಭೀಕರನು ರಕ್ಕಸರಿಗೆ ರಕ್ಕಸನು ದಿವೀಜರಲ್ಲಿ ದಿವೀಜರನಂತೆ ನವ ವ್ಯಾಕರಣ ಪಂಡಿತನು ಆದ
ನಮ್ಮ ಅಗ್ರಜನನ್ನು ನೀನೇ ಏಳಿಸುವೆಯ? ಮುಚ್ಚು ಬಾಯಿ. ಬಲೆ ಬಲೆ ಕುಂಭಕರ್ಣ, ವಿಭೀಷಣನೇನು ಬಲ್ಲ ಈ ನನ್ನ ವಿಚಾರವನ್ನು? ನಾನು ಜಗಮಲ್ಲ, ಜಗವನ್ನೇ ಸೃಷ್ಟಿಸುವ ಆ ಬ್ರಹ್ಮನನ್ನೇ ನನ್ನ ಅರಮನೆ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವನು. ಆ ನವಗ್ರಹಗಳನ್ನೇ ನನ್ನ ಸ್ವಾಧೀನ ಮಾಡಿಕೊಂಡು ನನ್ನ ಈ ಸಿಂಹಾಸನ ಬೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವನು. ದಿಗ್ಭಕ್ತಿಗಳ ಬಿರಿದು ಗಗನವೇ ಹರಿದು ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠನು ಬೃಢನ ಭಕ್ತನು. ಅವನೊಬ್ಬನಿಗಲ್ಲದೆ ಈ 14 ಲೋಕಗಳಲ್ಲಿ ಮತ್ತಾರಿಗೂ ತಲಭಾಗನು ಈ ದಕ್ಷಿಣೇಶ್ವರನು. ಕುಂಭಕರ್ಣ, ಅಗ್ರಜ, ನಾಟ್ಯ ಸ್ವರೂಪವನ್ನರ್ತಿಸುವ ಸಮಯದ ರಜಿತಾಗಿರಿಯ ಮೇಲೆತ್ತಿ ನಲಿದವನು ನಾನು. ಆ ಮುಕ್ಕಣ್ಣ ಶಿವನ ಮುಗ್ಗರಿಸಿ, ನಿಜ ಭಕ್ತನಾದ ನನ್ನ ಕಣ್ಣೊರೆಸಿ ವರವಿತ್ತು ಭುಜಗವೇ ನೋಡಿ ಆಚ್ಚರಿಪಡುವಂತ ಮಾಡಿದ ಈ ದಶಕಂಠ ಸಾರ್ವಭೌಮನಿಗೆ ಅಜಾರು ಸರಿಸಾಟಿ. ಇಂತಹ ನಾನು ಸಾಮಾನ್ಯ ಶ್ರೀಯಾದ ವೇದಾವತಿಯ ಶಾಪ ತೃಣಕ್ಕೆ ಸಮಾನ. ಶಿವ ಎಂಬ 2 ಅಕ್ಷರಗಳಿಂದ ನನ್ನ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಬರ್ದಿನಿಯನ್ನು, ಪಂಚಭೂತಗಳಿಗೆ ಒಡೆಯನಾದ ಆ ಪರಶಿವನನ್ನು, ಮೃತ್ಯುಂಜಯನನ್ನು ಆರಾಧಿಸಿ ನವ ವ್ಯಾಕರಣ ಪಂಡಿತನೆಂಬ ಬಿರುದ್ಧಾಂಕಿತನು ನಾನು. ಹೇಳಿದರಿ ಮಹಾಪ್ರಭು, ನಿಮ್ಮ ನುಡಿ ಹೇಗೆ ಅಂದ್ರೆ ಮುಖ್ಯಮಂತ್ರಿ ಆದ ನಂದ ಜನ್ಮ ಸಾರ್ಥಕವಾಯಿತು. ಕುಂಭಕರ್ಣ, ಅಗ್ರಜ, ನಿಜ ನಿಜ ಕಟುಬಟ ವೀರ ಸಿಂಹನೆಂದೆನಿಸಿ ತ್ರಿಜಗದೋಳ್ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದೆದ್ದು ನಿಂತರೆ ನಮಗೆ ಶತ್ರುಗಳು ಎದುರಾಗುವರೆ. ಅಜ, ಹರಿ, ಇಂದ್ರಾದಿ ದೇವತೆಗಳೇ ಗಡ ಗಡನೆ ನಡುಗುವರು. ಲೋಕನಾಯಕನು ವಾಸವಾಗಿದ್ದ ಭೂಲೋಕವನ್ನೇ, ಕೈಲಾಸವನ್ನೇ ತನ್ನ ತೋಳ್ಗಳಿಂದ ಎತ್ತಿ 14 ಲೋಕಗಳಿಗೆ ಅಚ್ಚರಿಯನ್ನುಂಟು ಮಾಡಿದ ದಿಟ್ಟತನದ ಅಸುರ ವೀರ ನಾರಿಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಕುಂಭಕರ್ಣ, ಹೀಗಿರುವಲ್ಲಿ ನಮಗೆ ಶತ್ರುಗಳಾಗಲಿ ಮೃತ್ಯುಂ ದೇವತೆಯು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನನ್ನು ಭಜಿಸುತ್ತಾ ಸ್ತುತಿಸುತ್ತಾ ನವ ವ್ಯಾಕರಣನ್ನೇ ವಶ ಮಾಡಿಕೊಂಡಿರುವ ನಮಗೆ ಶತ್ರುಗಳಾಗಲಿ ಮೃತ್ಯುಂ ದೇವತೆಯು ಸೋದರಿಯಲ್ಲದೆ ಅವಳೆಂದಿಗೂ ನಮಗೆ ವಿರೋಧಿಯಲ್ಲ. ನಾವು ಮುನಿದು ನಿಂತರೆ ಮುಕ್ಕಣ್ಣನೆ ಅಚ್ಚರಿಪಟ್ಟವನು. ಎಚ್ಚರವಿರಲಿ ಲೋಕ ಲೋಕಕ್ಕೆ. ಕುಂಭಕರ್ಣ, ವಿಭೀಷಣನೇನು ಬಲ್ಲ ಈ ನನ್ನ ವಿಚಾರವನ್ನು? ನಾನು ಜಗಮಲ್ಲ, ಜಗವನ್ನೇ ಸೃಷ್ಟಿಸುವ ಆ ಬ್ರಹ್ಮನನ್ನೇ. ಹೌದು ಹೌದು ಕುಂಭಕರ್ಣ, ನಿನ್ನ ಮಾತು 100ಕ್ಕೆ 100 ಸತ್ಯ. ಈ ಶತಯೋಜನ ವಿಸ್ತೀರ್ಣವುಳ್ಳ ಸಾರಥಿಯನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ, ಆ ದೇವತೆಗಳೇ ಆಗಲಿ, ಆ ನನ್ನ ಅಜಾತ ಶತ್ರುವಾದ ಆ ಹರಿಗೂ ಸಾಧ್ಯವಿಲ್ಲ. ವಿಭೀಷಣ, पुष्पकोटि समासुस्तम सुस्तकोटि समाजपम जपकोटि समासूत्रम ज्ञानकोटि समाध्यानम. ಇಲ್ಲ ಆಯ್ತು, ಅದು ಆಯ್ಕೊಳ್ಳಿ.
ರಾವಣೇಶ್ವರ ಹೇಳಿ ವಿಭೀಷಣ ರಾವಣೇಶ್ವರ ರಾವಣೇಶ್ವರ ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಆದರೂ ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆಯದಿದ್ದರೂ ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಆದ ದೈವಗಳನ್ನು ನಂಬದೆ ಸತ್ಕಾರ್ಯಗಳನ್ನು ನೆನೆಯುತ್ತಾ ನೈಷ್ಠಿಕವಾದ ಧರ್ಮವನ್ನು ಆಚರಿಸಿ ವೃಕ್ಷಶೀಲನಾಗುವ ಆಗುವನು. ಅಂಥವನನ್ನು ದೈವವು ರಕ್ಷಿಸಬಲ್ಲನು, ವಿಜಯಲಕ್ಷ್ಮಿಯು ಒಲೆಯಬಲ್ಲದು. ವಿಭೀಷಣ, ನಿಂದಾಸನಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನುಂಗುತ್ತಿರುವನು. ನೀನಲ್ಲದೆ ಈ ಮಾತನ್ನು ಬೇರೆ ಯಾರಾದರೂ ಆಡಿದ್ದರೆ ಇಷ್ಟ ಹೊತ್ತಿಗೆ ಅವರ ಶಿರಸ್ಸು ಸರದಿಯಲ್ಲಿ ತೇಲುತ್ತಿತ್ತು. ಮಹಾಪ್ರಭು, ತಮ್ಮ ತಂಗಿಯಾದ ಶೂರ್ಪಣಖ ದೇವಿಯರು ರೋಧಿಸುತ್ತಾ ಬರುತ್ತಿರುವರು. ಏನು? ನನ್ನ ತಂಗಿಯಾದ ಶೂರ್ಪಣಖ ರೋಧಿಸುತ್ತಾ ಬರುತ್ತಿವಳೆ? ಆಕೆಯನ್ನು ಮರ್ಯಾದೆಯಿಂದ ಬರಮಾಡು. ಅಣ್ಣ ಅಣ್ಣ, ತಂಗಿ ಶೂರ್ಪಣಖ, ಏನಿದು? ಯಾರಿಂದ ನಿನಗಿಂತ ಸಿಟ್ಟು ಉಂಟಾಯಿತು? ತಂಗಿ ಶೂರ್ಪಣಖ, ಅವರ ವಿಚಾರವನ್ನು ತಿಳಿದಿರುವೆವು. ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶವಾಗಿರುವುದು. ಅದೇನದು? ಸರಿಯಾಗಿ ಹೇಳಬಾರದೆ? ರಾಮ ಆಯ್ತು, ಮುಂದೆ? ರಾಮನ ತಮ್ಮ ಲಕ್ಷ್ಮಣ, ರಾಮನ ಹೆಂಡತಿ ಸೀತೆ. ಮಹಾಪ್ರಭು, ಏನು? ರಾಮ, ಲಕ್ಷ್ಮಣ, ಸೀತೆ? ಹೌದು ಮಹಾಪ್ರಭು. ಮುಂದೇನಾಯಿತು? ಮಕರಾಕ್ಷ, ಸೀತೆ ಮಹಾ ಸೌಂದರ್ಯವತಿ. ಆಕೆಯನ್ನು ತಂದು ನಿಮಗೆ ಪಟ್ಟದ ರಾಣಿಯಾಗಿ ಮಾಡಬೇಕೆಂದು ನಮ್ಮ ಶೂರ್ಪಣಖಾದೇವಿ ಹೋದಾಗ ಆ ರಾಮನ ತಮ್ಮ ಲಕ್ಷ್ಮಣ ಮಹಾಪಟಿಂಗ ಈಕೆ ಕಿವಿ ಮೂಗುಗಳನ್ನು ಛೇದಿಸಿ ಅವಮಾನ ಮಾಡಿದ್ದಾನೆ ಪ್ರಭು. ದುರ್ದಂಡ ನಿಶ್ಚೀಮನೆದರು ಜಯಿಸಿದರುವೆನ ಜಾನಕಿಯನ್ನ. ದುರ್ದಂಡ ನಿಶ್ಚೀಮನೆದರು ಬರಲಿ ಬರಲಿ ಕಡಿತರ ಬರಲಿ ಬರಲಿ ಕಡಿತಿಡುವೆ ನೀಚರ. ಬಿಡಿದ ಕ್ಷಣದಲ್ಲಿ ನೀಚರ ಕುಂಭಕರ್ಣ. ಆರಿಲ್ಲ ಗೆಲ್ಲಲೇ ನಾದರಯ ತೋರಲಿ ಹರಿದೊಳ ಗಂಧರ್ವರ. ಆರಿಲ್ಲ ಗೆಲ್ಲಲೇ ನಾದರಯ ತೋರಲಿ ಹರಿದೊಳಗ ಬಿಡುವನ ಕೂಳರ. ಬರಲಿ ಬರಲಿ ಕಡಿದರು ನೀಚರ, ಬಿಡುವ ಕ್ಷಣದಲ್ಲಿ ನೀಚರ. ಜಯಿಸಿ ತರುವೆನ ಜಾನಕಿಯನ್ನ, ಜಯಿಸಿ ತರುವೆನ ಜಾನಕಿಯನ್ನ. ಬಿಡುವ ಕ್ಷಣದಲ್ಲಿ ನೀಚರ, ಬಿಡುವ ಕ್ಷಣದಲ್ಲಿ ನೀಚರ, ಬಿಡುವ ಕ್ಷಣದಲ್ಲಿ ನೀಚರ. ಕುಂಭಕರ್ಣ, ನೋಡಿದೆ ಇದು ನಮ್ಮ ಎಂಥ ಅಪಮಾನ. ದಾನವ ಸಹೋದರ್ಯಂ ಅಪಮಾನಗೊಳಿಸಿದರೆ ಆ ನರಮಾನವರು. ಅಗ್ರಜ, ಕುಂಭಕರ್ಣ, ನಾಂ ಸಹಿಸೆನು ಆ ದುರಾತ್ಮರ ದುರಡಗೈಯುವೆ ಕ್ಷಣದೋ. ಅಗ್ರಜ, ಸಹಿಸಲಾರದ ಅಪಮಾನ. ರಾಕ್ಷಸ ಕುಲದೀಪನೆಂದೆನಿಸಿ ಕನಸು ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡದವರು ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ದಂಡಕಾರಣ್ಯಕ್ಕೆ ಬಂದು
ದೈತ್ಯದ ಸಹೋದರಿಯನ್ನು ಈ ರೀತಿಯ ಪ್ರಮಾಣಗೊಳಿಸಿದರೆ ಆ ನರ ಮಾನವರು ಅಗ್ರಜ ಕುಂಭಕರ್ಣ. ಪರಿವಾರ ಸಮೇತ ಹೋಗಿ ಅವರನ್ನು ಧ್ವಂಸ ಮಾಡಿಬಿಡೋಣ. ಶಾಂತಿ ಕುಂಭಕರ್ಣ. ಸಹೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗಣವಲ್ಲ. ಶೂರ್ಪನಖ, ನಾನು ನಿನ್ನನ್ನು ಅವರು ಸುಮ್ಮನೆ ಘಾಸಿಗೊಳಿಸಿದ್ರೆ ನಾನು ನಂಬಲು ಸಾಧ್ಯವಿಲ್ಲ. ನೀನು ಸಹಿತೆಯಿಂದ ಏನು ಒತ್ತಿಸಿರುವೆ, ನಿಜ ಹೇಳು. ಹೇಳುವುದಿನ್ನೇನು ಕೇಳುವುದಿನ್ನೇನು? ನಮ್ಮ ಎಲ್ಲೆಯಾದ ಈ ದಂಡಾಕರಣದಲ್ಲಿ ನೆಲೆಸಿ ನಮಗೆ ಅನ್ಯಾಯವೆಸಗಿರುವಾಗ ಆ ನರಮಾನವರು ಇನ್ನೆಂಥ ಬಲಶಾಲಿಯಾಗಿರಬಹುದು. ಅಣ್ಣ ಅಣ್ಣ, ಆ ಸೀತೆ ಭಾರಿ ಸುಂದರವಾಗಿರೋಣ. ಏನಾರು ಉಪಾಯ ಮಾಡಿ ಒಂದು ಅಪಹರಿಸಿಕೊಂಡು ಬರುವಣ. ಭಲೆ ಭಲೆ ತಂಗಿ, ನಿನ್ನ ನಾಶಿಕವಾದರೂ ಬುದ್ಧಿ ಮಾತ್ರ ಚುರುಕಾಗಿದೆ. ನಡೆ, ನೀನು ಅಂತರ್ಪುರಕ್ಕೆ ಹೋಗು, ಔಷಧೋಪಚಾರಗಳನ್ನು ಮಾಡಿಸಿಕೋ. ಅಂಕರಾಕ್ಷ, ಅಂಕರಾಕ್ಷ, ನೀವೀಗಲೇ ಹೋಗಿ ಮಾವನದ ಮಾರೀಚನನ್ನು ಬರಮಾಡಿ. ಆಗಬಹುದು ಮಹಾಪ್ರಭು. ಸಾರ್ವಭೌಮ, ನನ್ನಿಂದ ಆಗಬೇಕಾದ ಸಹಾಯವೇನು? ಬಾ ಮಾವ ಬಾ. ಆ ನನ್ನ ತಂಗಿ ಶೂರ್ಪನಖ ದಂಡಾಕಾರಣಕ್ಕೆ ತೆರಳಿದಳಂತೆ. ಆಗ ಆ ರಾಮ, ಆ ಲಕ್ಷ್ಮಣ ಸೇರಿ ಅವಳ ಕಿವಿ ಮೂಗುಗಳನ್ನು ಕೊಯ್ದು ಅಪಮಾನ ಮಾಡಿ ಕಳಿಸಿದ್ದಾನೆ. ಭವಿಷ್ಯಜ್ಞನು ನೀನು. ಆ ನನ್ನ ತಂಗಿ ಹೇಳಿದಂತೆ ಅವರೇನು ಮಾನವರು ದಾನವರು, ಅದನ್ನು ಗುರುತಿಸಿ ಹೇಳು ಮಾವ. ಅಯ್ಯೋ, ಯಾದವರ ಸಂಹಾರಕ್ಕಾಗಿ ಮಾನವರು ಸಂಚರಿಸಿರುವರು. ಅಸತ್ಯವನ್ನು ನುಡಿತಿರುವ ಮಾವ ನೀನು. ನಾನು ಹೇಳುತ್ತಿರುವುದೇ ಸತ್ಯ. ನಾನು ಹೇಳುತ್ತೇನೆ ಆ ಸತ್ಯ. ವಿದ್ಯವಾದಿ ಈ ರಾವಣನ ಸಮಕ್ಷಮದಲ್ಲಿ ಸೋಮ ಸ್ವರದಲ್ಲಿ ನಿಂತು ಉತ್ತರ ಕೊಡುವುದು ಎಲ್ಲಿಂದ ಕಲಿತೆ? ವಿಭೀಷಣ, ಈತನ ಕಂಕಳಲ್ಲಿರುವ ತಾಳೆಗರಿಯನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ರಾವಣೇಶ್ವರ, ಶಾಂತನಾಗು. ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವರು ಮಾರೀಚಕನೊಬ್ಬನೇ ಇರುವನು. ಆದ್ದರಿಂದ ಈ ಬಿರುಳಿನಿಂದ ನನ್ನಿಂದ ಸಾಧ್ಯವಿಲ್ಲ. ನಿಲ್ಲು ಮಾವ, ನಿಲ್ಲು. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದುವರೆಗೂ ನೀನು ನನ್ನ ಉಪ್ಪನ್ನುಂಡು ಬೆಳೆದಿದೆ. ನೀನು ನನಗೊಂದು ಸಹಾಯ ಮಾಡಲೇಬೇಕು ಮಾವ. ನನ್ನಿಂದ ಆಗಬೇಕಾದ ಸಹಾಯವೇನು? ಮಾವ, ಆ ಸೀತೆಯು ಬಹಳ ಸೌಂದರ್ಯವತಿಯು. ಆಕೆಯನ್ನು ಒತ್ತು ತರಲು ನಿನ್ನ ಸಹಾಯ ಅಗತ್ಯ ಮಾವ. ಕ್ಷಮಿಸೋ ಸಾರ್ವಭೌಮ, ಇಳಿಯ ವಯಸ್ಸಿನಲ್ಲಿ ಇಂತಹ ಪಾಪ ಕೃತ್ಯವನ್ನು ಮಾಡಿ ನಾನು ನೊಂದು ಬದುಕಿರಲ್ಲ. ಮಾವ, ನಾನು ಹೇಳಿದಂತೆ ಕೇಳದೆ ಹೋದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡುವೆ. ಛೇ, ಇವನ ಕೈಯಲ್ಲಿ ಸಾಯುವುದಕ್ಕಿಂತ ಆ ಶ್ರೀರಾಮನ ಚಂದ್ರನ ಬಾಣದಿಂದ ಮೋಕ್ಷವನ್ನು ಪಡೆಯುವುದೇ ಮೇಲು. ರಾವಣೇಶ್ವರ, ನಾನು ಹೇಮಸಾಗರಂಗ ರೂಪವನ್ನು ಧರಿಸಿ ರಾಮಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆನು. ಮುಂದೆ ನಿನ್ನ ಇಚ್ಛೆ ಬಂದಂತೆ ಮಾಡಿಕೊಳ್ಳಬಹುದು. ರಾಷ್ಟ್ರ ಕುಂಭಕರ್ಣ, ಮಹಾಪ್ರಭು, ಇನ್ನು ನನ್ನ ಕಾರ್ಯ ಸಾಧನೆ ಆದಂತೆಯೇ ಸರಿ. ನಡೆಯಿರಿ, ಹೋಗೋಣ. ನಡೆಯಿರಿ ಪ್ರಭು. ಜಟ ಜೋಟ ಲೀಲ ಕಂಠ ಪರಶಿವನೇ ಪಾಲಿಸೋ. ಜಟ ಜೋಟ ಲೀಲ ಕಂಠ ಪರಶಿವನೇ ಪಾಲಿಸೋ. ಚಂದ್ರಮೌಳಿಗರ
ಮುರಳೀಧರ ಉದಿಸಿ ಬಂದ ಕಾಲಕೋಟ ಒದಿಸಿ ಬಂದ ಕಾಲಕೂಟ ಹರ ಶಂಕರ ತ್ರಿನೇತ್ರಧರ ಹರ ಶಿವಶಂಕರ ಜಟಾಜೋಟ ಲೀಲಕಂಠ ಶಿವನೇ ಪಾಲಿಸು ಚಂದ್ರಮೌಳಿ ಕಟ ನಿವಾಸ ನರ ಶೇಖರ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ ಅಯ್ಯೋ ನನ್ನ ಎಂತ ಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರನ ಯಾಗವನ್ನು ಭಂಗ ಮಾಡಲು ಹೋಗಿ ನನ್ನ ತಮ್ಮನಾದ ಸ್ವಭಾವವನ್ನು ಕಳೆದುಕೊಂಡೆ. ಶ್ರೀರಾಮನ ಬಾಣದಿಂದ ತತ್ತರಿಸಿ ಹೋಗಿರುವೆನು. ಶ್ರೀರಾಮಚಂದ್ರನ್ಯಾರು ಸೀತಾ ಮಾತೆ ಯಾರೆಂಬುದನ್ನು ತಿಳಿಯದೆ ಈ ಅವಿವೇಕಿಯು ನನ್ನನ್ನು ಅವಳನ್ನು ಕೆಣಕಲು ಹೊರಟಿರುವನು. ಮಹಾವಿಷ್ಣು ಶ್ರೀರಾಮಚಂದ್ರ ಮಹಾಲಕ್ಷ್ಮಿಯೇ ಸೀತಾಮಾತೆ. ಈ ಅವಿವೇಕಿಗೆ ಎಷ್ಟು ಹೇಳಿದರೂ ಗೋರ್ಕಲ್ಲಿನ ಮೇಲೆ ಮಳೆ ಸುರಿದಂತೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ. ದುರಹಂಕಾರಿಗಳಿಗೆ ತಕ್ಕ ಪರವಾಗಲೇಬೇಕು. ಈ ನೀಚನು ಸೀತಾಮಾತೆಯನ್ನು ಕದ್ದು ತರಲು ಹೊರಟಿರುವನು. ಇದರಿಂದ ಇಡೀ ಲಂಕೆಯೇ ಸುಟ್ಟು ಭಸ್ಮವಾಗುವುದು. ಇರಲಿ, ನಾನೀವಾಗಲೇ ಹೇಮಸಾರಂಗ ರೂಪದಿಂದ ಹೋಗುವೆನು. ಆ ಹೇಮಂತ್ ಸಾರಂಗವನ್ನು ನೋಡಿದೆ, ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನು ಆಡುತ್ತಾ ಬೇಸರವನ್ನು ಕಳೆಯುವುದು ಪ್ರಿಯ. ಜಾನಕಿ, ಬೇಡ ಸೀತಾ. ಸೀತಾ, ಮಾಯಾ ಮೃಗವು ನೀನಿದ
ಬಯಸುವೆ ಏಕೆ ಇದಾ ಮಾಯಾ ಮೃಗವ ನೀನಿದ ಸೀತಾ ಜಾನಕಿ ದಾನವ ಮಾಯೇ ಜಾನಕಿ ಜಾನಕಿ ದಾನವ ಜಾಯೇ ಪ್ರೇಮ ಜಾಯೇ ಸೀತಾ ದಾನವ ಮಾಯೇ ಪ್ರೇಮ ಜಾಯೇ ದಾನವ ಮಾಯೇ ಪ್ರೇಮ ಜಾಯೇ ನಿಜವನು ಅರುವೆ ತಿಳಿಯಾಯಿತಾ ಸೀತಾ ನಿಜವನು ಅರುವೆ ತಿಳಿಯಾಯಿತ ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಏಕೆ ಇದಾ ಮಾಯಾ ಮೃಗವ ನೀನಿದ ಸೀತಾ ಖಂಡಿತ ಕೆಡುತ್ತಿದೋ ಹೇಳಲು ಜಗದಿ ಖಂಡಿತ ಕೆಡುತ್ತಿದೋ ಹೇಳು ಜಗದಿ ಖಂಡಿತ ಕೆಡುತ್ತಿದೋ ಸೀತಾ ಜಾನಕಿ ಸೀತಾ ಖಂಡಿತ ಕೆಡುತ್ತಿದೋ ಜಗ ಜಗದಿಯ ಕೇಳೋ ಸೀತಾ ಖಂಡಿತ ಕೆಡುತ್ತಿದೋ ಜಡ ಜಗದಿಯ ಕೇಳು ಖಂಡಿತ ಕೆಡುತ್ತಿದೋ ಜಡ ಜಗದಿಯ ಕೇಳು ಮೋಹವು ತರವಲ್ಲ ಅಸುರ ಮಾಯೆಯಳು ಸೀತಾ ಮೋಹವು ತರವಲ್ಲ ಅಸುರ ಮಾಯೆಯಳು ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಏಕೆ ಇದಾ ಮಾಯಾ ಮೃಗವ ನೀನಿದ ಮೃಗವ ನೀನಿದ ಮೃಗ ನೀನಿದ ಸೀತಾ ಈ ಕನಕಮಯವಾದ ದೇಹದಿಂದ ಕೂಡಿದ ಈ ಮೃಗವನ್ನು ನೋಡಿದೆಯಾ ಇದು ರಾಕ್ಷಸ ಮೃಗವೊಂದೇ ಕಾಣುವುದು ಇದನ್ನು ಬಯಸಿ ಇದನ್ನು ನೀನು ಬಯಸಬೇಡ ಸ್ವಾಮಿ ಒಂದು ವೇಳೆ ಅದು ಮಾಯಾ ಮೃಗವಾಗಿದ್ದರೆ ಅದನ್ನು ಕೊಂದು ಅದರ ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ ಸ್ವಾಮಿ ಸೀತಾ ಅದು ಮಾಯಾ ಮೃಗವೊಂದು ತೋರುವುದು ನೀನು ಅದನ್ನು ಬಯಸಿ ದುಃಖ ಪಡುವುದಲ್ಲದೆ ನಮ್ಮನ್ನು ದುಃಖಕ್ಕೆ ಈಡು ಮಾಡಬೇಡ ಬೇಕಾದರೆ ಏಳು ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದುಕೊಡುತ್ತೇನೆ ಸಮೀಪದಲ್ಲಿರುವ ಈ ಮೃಗವನ್ನು ಹಿಡಿದು ತರಲಾಗದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ಹಿಡಿದು ತರಬಲ್ಲಿರಾ ಲಕ್ಷ್ಮಣ ಸ್ವಾಮಿ ಕೂಡುದು ನನಗೆ ಈ ಮೃಗವನ್ನೇ ತರಲೇಬೇಕು ಲಕ್ಷ್ಮಣ ಲಕ್ಷ್ಮಣ ಆಗೋ ಅಲ್ಲಿ ನೋಡು ಅಣ್ಣ ಆ ಸಾರಂಗ ಸುಳಿದಾಡಿರುವ ಸಾರಂಗವನ್ನು ಜಾನಕಿಯು ಬೇಕು ಎಂದು ಆಸೆ ಪಟ್ಟಿರುವಳು ಅಣ್ಣ ಆ ಮೃಗವನ್ನು ನಾನು ಹಿಡಿದು ತರ್ತೇನೆ ಬೇಡ ಲಕ್ಷ್ಮಣ ಬೇಡ ಪತಿಯಾದವನು ಸತಿಯ ಇಚ್ಛೆಯನ್ನು ಪೂರೈಸಬೇಕಾದುದು ನನ್ನ ಕರ್ತವ್ಯ ಆದ್ದರಿಂದ ಆ ಸಾರಂಗವನ್ನು ನಾನೇ ಹಿಡಿದು ತರುತ್ತೇನೆ ನಾನು ಬರುವ ತನಕ ಸೀತೆ ಓರ್ವಳನ್ನು ಬಿಟ್ಟು ಎಲ್ಲಿಯೂ ಹೋಗಕೂಡದು ಜಾಗೃತನಾಗಿರು ಎಲ್ಲಿಗೆ ಹೋಗುವೆ
ಮೃಗವೇ ನೀ ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀ ನಿನ್ನನು ಒಳ್ಳೆಯ ಸೊಲ್ಲ ನಡಗಿವೆ ನಿಲ್ಲೆಯ ನಲ್ಲೆಯ ಸೊಲ್ಲ ನಡಗಿವೆ ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇನೇ ಲಕ್ಷ್ಮಣ ಸೀತಾ ಸೀತಾ ಲಕ್ಷ್ಮಣ ಲಕ್ಷ್ಮಣ ಕೇಳಿದ್ಯಾ ನಿಮ್ಮಣ್ಣನ ಆರ್ತ ಧ್ವನಿಯನ್ನು ಕೇಳಿದ್ಯಾ ಹೋಗು ಲಕ್ಷ್ಮಣ ಯಾವ ಅಪಾಯದಲ್ಲಿ ಸಿಲುಕಿವಿರು ಜಾಗೃತೆಯಾಗಿ ಹೋಗಿ ಅವರ ಕುಶಲತೆಯನ್ನು ನೋಡಬಾರದೆ ಅಮ್ಮ ದನಿಗೇನೋ ಕೇಳಿಬೋತೋ ತಾಯಿ ಆ ದರಿಯಲ್ಲಿ ನನಗೆ ನಂಬಿಕೆ ಸಾಲದು ತಾಯಿ ಧೈರ್ಯದಿಂದಿರಿ ತಾಯಿ ಇಲ್ಲ ಲಕ್ಷ್ಮಣ ಇಲ್ಲ ಅದು ನಿಮ್ಮಣ್ಣನ ಧ್ವನಿ ಹೊರತು ಅನ್ನದ ಅಲ್ಲ ಹೋಗು ಲಕ್ಷ್ಮಣ ಬೇಗ ಹೋಗಿ ಅವರ ಕುಶಲತೆಯನ್ನು ನೋಡು ಅಮ್ಮ ಏನು ಹೇಳಿದೆ ತಾಯಿ ಜಗದೊಡನೆಯಾದ ಶ್ರೀರಾಮಚಂದ್ರಗೆ ಭಯವೇ ಧೈರ್ಯದಿಂದಿರಿ ತಾಯಿ ಹೋಗಲಾರೆ ಲಕ್ಷ್ಮಣ ಹೋಗಲಾರೆ ಹೋಗುದಿಲ್ಲ ಅಮ್ಮ ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿ ಬಿಟ್ಟೆಲ್ಲ ಗುಪ್ತ ಶತ್ರುಗಳಾದ ನಿಮ್ಮನ್ನು ಪ್ರಿಯ ಸಹೋದರರೆಂದು ಭಾವಿಸಿದ್ರಲ್ಲ ನನ್ನ ಸ್ವಾಮಿಯು ಹೀಗರ್ಥವಾಯಿತು ನಿಮ್ಮಣ್ಣನು ಕೇಡಿಗಾಹುತಿಯಾದರೆ ಸುಲಭವಾಗಿ ನಿಮ್ಮ ಅತ್ತಿಗೆ ನಿನ್ನಳಾಗಲಿ ಮೊದಲ ಆಲೋಚನೆಯಿಂದ ರಾಮಚಂದ್ರ ಉರಿಯೋಳ್ ಕಾಸಿನ ತೆರೆದಿ ಸರಳಿಯಂತೆ ಕರ್ಣಯುಗರಂ ಹೇಳುತ್ತಿರ್ಪ ಅಮ್ಮ 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 ಈ ಪುರುಷೋಕ್ತಿಯ ಕೇಳಿದುಂಗೆ ಈ ಪುರುಷೋಕ್ತಿಯ ಕೇಳಿದುಂಗೆ ಅರಣ ಹೋಗಲಿಲ್ಲ ಕಟ ಕಠಿಣವಾದುದೆ ಅಮ್ಮ ರಾಮ ರಾಮಚಂದ್ರ ರಾಮಚಂದ್ರ ಅಮ್ಮ ಏನು ಹೇಳಿದೆ ತಾಯಿ ನಿಮ್ಮ ಬಾಯಿಂದ ಇಂಥ ಮಾತುಗಳೇ ನಾನು ನಿಮ್ಮನ್ನು ನನ್ನ ತಾಯಿ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದೋ ಭಾವಿಸಿದ್ದೆ ತಾಯಿ ಆಗಲಮ್ಮ ಅಣ್ಣನ ಆಜ್ಞೆಯ ಮೀರಿದ ದೋಷವು ಬಂದರೂ ಬರಲಿ ನಾನು ನೀವು ಹೇಳಿದಂತೆ ಹೋಗುತ್ತೀನಿ ನನ್ನದೊಂದು ಕೋರಿಕೆ ತಾಯಿ ಅದೇನೆಂಬುದಾಗಿ ಹೇಳು ತಾಯಿ ನಾನು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ಈ ಸಪ್ತ ಋಷಿಗಳ ಗೆರೆಯನ್ನು ದಾಟಿ ಹೋಗಬಾರದೆಂದು ಪ್ರಾರ್ಥನೆ ತಾಯಿ ಹಾಗೆ ಆಗಲಿ भवति भिक्षां देहि भवति भिक्षां देहि भवति भिक्षां देहि ಪೂಜ್ಯರೇ ಭದ್ರೆ ಸ್ವೀಕರಿಸಿ ಪೂಜ್ಯರೇ ಬಹುದೂರದಿಂದ ಬಲಲಿ ಈ ಕುಟೀರದ ಬಳಿಗೆ ಬಂದಿರುವೆನು ಹಸಿಗೆ ತೃಷಗಳಾದರೂ ಬಾಧಿಸುತ್ತಿರುವುದು ಏನಾದರೂ ನೀಡು ಬದರೆ ಇದು ಸ್ವೀಕರಿಸಿ ಪೂಜ್ಯರೇ ಬಳಿಗೆ ಬಂದು ನೀಡು ಬಾಬದ್ರೆ ಮೈದುನನಾದ ಲಕ್ಷ್ಮಣನು ಸಪ್ತರ್ಷಿಗಳ ರೇಖೆಯನ್ನು ಬರೆದಿರುವನು ಅದನ್ನು ದಾಟಿ ಮುಂದೆ ಬರುವಂತಿಲ್ಲ ಇಲ್ಲಿ ನಮ್ಮಂತಹ ಯತಿಗಳಿಗೆ ಸಪ್ತಋಷಿಗಳ ಆಜ್ಞೆಯೇ ಹಸಿವಿನಿಂದ ಬಲನೆ ಬಂದ ನಾನು ನಿನ್ನ ಆಶ್ರಮದಲ್ಲಿ ಹಸು ನೀಗಿದ್ದೆ ಆದರೆ
ಈ ಬ್ರಹ್ಮಾಂಡ ಶೋಷಿ ಪ್ರಾಪ್ತಿಯಾಗುವ ಹಿಡಿ ಶಾಪವನ್ನು ಸ್ವಲ್ಪ ನಿಲ್ಲಿ. ಹೀಗೇನು ಮಾಡಲಿ, ದೈವ ಇಚ್ಛೆ ಇದ್ದಂತಾಗಲಿ. ಇದು ಸ್ವೀಕರಿಸಿ ಪೂಜ್ಯ. ಬಳಿಗೆ ಬಂದು ನೀಡುವ ಬಂದರೆ ಇದು ಸ್ವೀಕರಿಸಿ. ಇನ್ನೂ ಬಳಿಗೆ ಬಂದು ನೀಡುವ. ಸ್ವಾಮಿ ಇದೋ ನೋಡು ಬಹುಲಕ್ಷ ವಂಶ ಕುಲಶಾಭೂತಿ ಚಂದ್ರನ ರಾಮಚಂದ್ರ. ಬಹುಲಕ್ಷ ವಂಶ ಕುಲಶಾಭೂತಿ ಚಂದ್ರನ ನೋಡು ದಾನವೇಂದ್ರನ ಸಹಸ್ರ ನಿರ್ಜರ ಮನೋಸ ಭಂಗನ ನೋಡು ಮನ್ಮತಾಂಗನ ಮನ್ಮತಾಂಗನ ಪ್ರಚಂಡ ಸುಪ್ರಚಂಡ ಬಾಹುವಿನ ಇದೋ ನೋಡು ಹರಿರಾಯನ ಗಂಡನ ಇದೋ ನೋಡು ಹರಿರಾಯರ ಗಂಡನ ರಾವಣ ಸಾರ್ವಭೌಮನ ಜಾನಕಿ ನಳೆ ಲಂಕಾ ನಗರಕ್ಕೆ ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ನಿನ್ನ ಮಾತನ್ನು ಕೇಳದೆ ನಾನೇ ಇಂತಹ ವಿಪತ್ತಿಗೆ ಗುರಿಯಾದೆ. ಈ ದುರುಳಿನಿಂದ ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ಅಯ್ಯೋ ದಶರಥ ಮಹಾರಾಜರೇ, ಮೈದರನಾದ ಲಕ್ಷ್ಮಣನೇ, ಯಾರಾದರೂ ಬಂದು ಈತನಿಂದ ನನ್ನನ್ನು ರಕ್ಷಿಸಬಾರದೆ, ರಕ್ಷಿಸಬಾರದೆ. ಅಯ್ಯೋ, ಯಾರು ನನ್ನ ಸ್ನೇಹಿತನಾದ ದಶರಥ ಚಕ್ರವರ್ತಿಯನ್ನು ನೆನೆಯುತ್ತಿರುವರಲ್ಲ ಅಮ್ಮ, ಯಾರು ನೀನು? ಹೀಗೆ ರೋಧಿಸಲು ಕಾರಣವೇನು? ಅಯ್ಯ ಪಕ್ಷರಾಜನೇ, ಪೂಜ್ಯರಾದ ದಶರಥ ಮಹಾರಾಜರ ಸೊಸೆ ಶ್ರೀರಾಮಚಂದ್ರನ ಧರ್ಮಪತ್ನಿ. ನನ್ನ ಕಾಂತರಿಲ್ಲದ ವೇಳೆಯಲ್ಲಿ ಈ ದುರುಳನ್ನು ಮೋಸದಿಂದ ಅಪಹರಿಸಿಕೊಂಡು ಹೋಗಲು ಯತ್ನಿಸಿದ್ದರು. ಈತರಿಂದ ಕಾಪಾಡು ಪಕ್ಷರಾಜನೇ, ಕಾಪಾಡು. ಕೆಲವೋ ಪಾಪಾತ್ಮನೆ, ಶ್ರೀರಾಮಚಂದ್ರ ಇಲ್ಲದಿರುವ ಸಮಯದಲ್ಲಿ ಸೀತಾಮಾತೆಯನ್ನು ಕದ್ದುಕೊಂಡು ಹೋಗುತ್ತಿರುವೆಯಲ್ಲ, ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಮುಂದೆ ಹೋಗು. ಕೆಲವ ಬುದಿಯದ್ದೆ, ನೀನಾರೆಂಬುದನ್ನು ತಿಳಿಸು. ಎಲ್ಲವೋ ಪಾಪಿ, ನೀನ್ಯಾರೆಂಬುದನ್ನು ಮೊದಲು ತಿಳಿಸು, ಆಮೇಲೆ ನನ್ನ ವಿಚಾರ ತಿಳಿಸುವೆ. ನಾನು ಲಂಕಾಧೀಶ್ವರನಾದ ರಾವಣ ಸಾರ್ವಭೌಮನು, ನೀನಾರೆಂಬುದನ್ನು ತಿಳಿಸು. ನಾನು ಮಹಾಪರಾಕ್ರಮಿಯಾದ ಜಟಾಯು, ನನಗೆ ಶರಣಾದರೆ ಸರಿ, ಇಲ್ಲವಾದರೆ ನಿನ್ನನ್ನು ಜೀವ ಸಹಿತ ಉಳಿಸಲಿಲ್ಲ. ಓಹೋ, ಇವನು ಮಹಾಪರಾಕ್ರಮಿ ಎಂದು ಕೇಳಲ್ಪಟ್ಟಿರುವನು. ಈತನಿಂದ ಉಪಾಯದಿಂದ ಪಾರಾಗಬೇಕು. ಎಲ್ಲವ ಜಟಾಯು, ನಾವಿಬ್ಬರು ಸಮಬಲದ ಅವಧಾರದಿಂದ ನಮ್ಮಿಬ್ಬರ ಜೀವನದ ನೆಲೆಯನ್ನುರಿತು ಯುದ್ಧವನ್ನು ಮಾಡೋಣ. ಸರಿ, ಹಾಗಾದರೆ ನಿನ್ನ ಜೀವದ ನೆಲೆ ಎಲ್ಲಿರುವುದು? ನನ್ನ ಜೀವದ ನೆಲೆಯು ನನ್ನ ಈ ಎಡಗಾಲಿನ ಉಂಗುಷ್ಟದಲ್ಲಿರುವುದು. ನಿನ್ನ ಜೀವದ ನೆಲೆ ಎಲ್ಲಿರುವುದು ಅದನ್ನು ತಿಳಿಸು. ನನ್ನ ಜೀವದ ನೆಲೆಯು ನನ್ನ ರೆಕ್ಕೆಗಳಲ್ಲಿರುವುದು. ಸರಿ, ಹಾಗಾದರೆ ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು ಯುದ್ಧಕ್ಕೆ. ರಾಮಚಂದ್ರ, ಅಯ್ಯೋ ಪಕ್ಷರಾಜನೇ, ಅಯ್ಯೋ ಪಕ್ಷರಾಜನೇ, ನನ್ನನ್ನು ರಕ್ಷಿಸಲು ಹೋಗಿ ನಿನಗಿಂತ ದುಸ್ಥಿತಿ ಉಂಟಾಯ್ತಲ್ಲ ಪಕ್ಷರಾಜನೇ. ಇಲ್ಲಿ ನಡೆದ ಸಂಗತಿಯನ್ನು ಶ್ರೀರಾಮಚಂದ್ರನಿಗೆ ತಲುಪಿಸುವವರೆಗೂ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುದಿರಲಿ, ಹಾರಿ ಹೋಗುದಿರಲಿ. ಅಯ್ಯೋ ಜಾನಕಿ, ಇನ್ನು ನಿನ್ನ ಸಹಾಯಕ್ಕೆ ಯಾರೂ ಇಲ್ಲ. ರಥವು ಸಿದ್ಧವಾಗಿರುವುದು. ನಡೆ ಲಂಕೆಗೆ ಹೋಗೋಣ.